ಕರ್ನಾಟಕದಲ್ಲಿ ಏನು RSS ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿಗಳಲ್ಲಿ ಮತ್ತು ಗೌರ್ಮೆಂಟ್ ಮಂದಿರಗಳಲ್ಲಿ ಶಾಖೆ ನಡೆಸುವಂಥದ್ದು ಮತ್ತು ಅವರ ಚಟುವಟಿಕೆ ನಡೆಸುವಂಥದ್ದಕ್ಕೆ ಬ್ಯಾನ್ ಮಾಡ್ತೀನಿ ಅಂತ ಏನು ಹೇಳಿದರು ನಮ್ಮ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು. ಆ ಮಾತಿಗೆ ನಾನು ಅವರ ಉತ್ತರವನ್ನು ಕೊಡ್ತಾ ಇದ್ದೀನಿ. ತಾವು ಮೊದಲು ತಮ್ಮ ಇರುವ ಉಲ್ಲಂಘನೆಗಳು ಫಸ್ಟು ನೋಡಿಕೊಂಡು ಬೇರೆಯವರ ಬಗ್ಗೆ ಪತ್ರ ಬರಬೇಕು. ಅದಕ್ಕೆ ನಾನು ತಮ್ಮ ಈ ಒಂದು ಹೇಳಿಕೆಗೆ ತಮ್ಮ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ ಅದೇ ನಂತರ ನಿನ್ನೆ ಯಾರೋ ತಮಗೆ ಫೋನ್ ಹಚ್ಚಿ ಅವಾಚ್ಯ ಶಬ್ದಗಳಿಂದ ಬೈದರು. ಆದರೆ ತಾವು ಅದನ್ನು ಇದು ನೋಡ್ರಿ ತಾವೇ ನೋಡ್ರಿ ಅಂತೇಳಿ ಎತ್ತು ತೋರಿಸಿದ್ರಲ್ಲ. ಫಸ್ಟು ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ತಾವು ವಾಡಿ ಮುನ್ಸಿಪಾಲ್ಟಿಯಲ್ಲಿ ಏನು ಹೇಳಿದ್ದು, ವಾಡಿ ಮುನ್ಸಿಪಾಲ್ಟಿ ಒಂದು ಪ್ರೋಗ್ರಾಮಲ್ಲಿ 2022ರಲ್ಲಿ ತಾವು ಹೇಳಿದ್ದು, ನಾನು ಮನಸ್ಸು ಮಾಡಿದರೆ ಒಬ್ಬ BJP ಕಾರ್ಯಕರ್ತರನ್ನು ತಿರುಗಾಡಕ್ಕೆ ಬಿಡಲ್ಲ, ಓಡಾಡಕ್ಕೆ ಬಿಡಲ್ಲ. ಖಾಲಿ ಚಿತ್ತಾಪುರ ಅಷ್ಟೇ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ BJP ಕಾರ್ಯಕರ್ತರು ಓಡಾಡಕ್ಕೆ ಬಿಡಲ್ಲ ಅಂತ ಹೇಳ್ತೀರಿ. ಇದು ನಿಮ್ಮ ಬಾಯಿ ಒಳ್ಳೆ ಮಾತುಗಳ, ಇದು ನಿಮ್ಮ ಮಾತಾಡೋ ಶೈಲಿನ. ಅದೇ ನಂತರ ಮೊನ್ನೆ ಏನು ರೈತರು ಬೆಲೆ ಹಾನಿ ಆಯಿತು. ಆ ಬೆಲೆ ಹಾನಿ ಆದಮೇಲೆ ನಮ್ಮ ಮೀಡಿಯಾ ಬಾಂಧವರು ತಮಗೆ ಸವಾಲು ಕೇಳಿದರು ಏರ್ಪೋರ್ಟಲ್ಲಿ. ಅದರಲ್ಲಿ ತಾವು ಏನು ಹೇಳಿದ್ರಿ, ಮೋದಿ ಅವ್ರಿಗೆ ಏನು ಹೇಳಿದ್ರಿ, ಅಮಿತ್ ಶಾ ಅವ್ರಿಗೆ ಏನು ಹೇಳಿದ್ರಿ? ಇಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರೋದು. ಫಸ್ಟ್ ಚಟುವಟಿಕೆಗಳನ್ನು ಬಿಡ್ರಿ. ಆದಷ್ಟು ಬೇಗ ತಾವು RSS ಅನ್ನು ಕ್ಷಮೆ ಕೇಳಿ, ಇದು ಸಮಸ್ಯೆ ಆಯಿಸಿ ಆಗ್ಯದ ಹೋಗ್ಯದ ಅಂತೇಳಿ ನಮಗೆ RSSದವ್ರನ್ನು ಕ್ಷಮೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ.